ಹಲೋ ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾಗೇಂದ್ರ ಎಂಟರ್ಟೈನರ್. ಸೊ ಫಸ್ಟಾಗಿ ನಾನು ಹೇಳೋದೇನೆಂದರೆ, ಸೊ ಟೈಟಲ್ ನೋಡಿದ್ದೀರಾ ಅನ್ಕೋತೀನಿ. ಕಿಚ್ಚ ಸುದೀಪ್ ಸರ್ ಡೋಂಟ್ ರಿಪೀಟ್ ಅಗೇನ್, ಡಿ ಬಾಸ್ ಫ್ಯಾನ್ಸ್ ವೆರಿ ಡೇಂಜರಸ್. ಅಂದರೆ ಕಿಚ್ಚ ಸುದೀಪ್ ಸರ್ ಮತ್ತೆ ಈ ರೀತಿ ಮಾಡಬೇಡಿ, ನಾವಾಗಲಿ ನಮ್ಮ ಬಾಸ್ ಆಗಲಿ ನಾವೆಲ್ಲ ಡೇಂಜರಸ್. ಅಂದರೆ ಏನಕ್ಕೆ ಹಾಕಿದ್ದೀನಿ ಅಂದರೆ, ಸೊ ಒಬ್ಬರ ಬಗ್ಗೆ ಮಾತಾಡೋಕ್ಕೆ ಮುಂಚೆ ಕಿಚ್ಚ ಸುದೀಪ್ ಸರ್ ಯೋಚನೆ ಮಾಡಿ, ಓಕೆನಾ. ನಿನ್ನೆ ಈ ವಿಷಯಕ್ಕೆ ಬರ್ತೀನಿ. ನಿನ್ನೆ ಹುಬ್ಬಳ್ಳಿಲೊಂದು ಪ್ರೀ ಇವೆಂಟ್ ನಡೀತು ಅವ್ರದ್ದು, ಮಾರ್ಕ್ ಮೂವಿ. ಆ ಟೈಮಲ್ಲಿ ಸ್ಟೇಜ್ ಹತ್ಬಿಟ್ರು. ಪ್ರೀ ಇವೆಂಟ್ ಅಂದಮೇಲೆ ಸ್ಟೇಜ್ ಹತ್ತಲೇಬೇಕು. ಅದರಲ್ಲೇನು ವಿಶೇಷ ಅಂತ ಜನ ಕೇಳಿದ್ರೆ ಅಲ್ಲಿ ಒಂದೆರಡು ಮಾತಾಡಿದ್ರು. ಹೇಳ್ತೀನಿ ಬನ್ನಿ ಮಾತಾಡೋಣ. ಸ್ಟೇಜ್ ಹತ್ತರು, ನನಗೆ ದೊಡ್ಡವ್ರು ಹೇಳಿದ ನೆನಪು ಇವಾಗ ಆಗ್ತಾಯಿದೆ. ಸ್ಟೇಜ್ ಹತ್ತರೆ ಕೆಲವರಿಗೆ ತಲೆನೇ ನಿಲ್ಲಲ್ಲ, ಏನೇನೋ ಮಾತಾಡ್ಬಿಡೋದು, ಏನೇನೋ ಸಂದೇಶ ಕೊಟ್ಬಿಡೋದು. ಅದು ಕಿಚ್ಚ ಸುದೀಪ್ ಸರ್ ನೋಡಿದ್ರೆ ನನಗೆ ಹಂಗೆ ಅನ್ನಿಸ್ತದೆ. ಏನು ಹತ್ತಿದ್ದು ಸ್ಟೇಜ್ಗೆ ಒಂದೆರಡು ಮಾತಾಡಿದ್ರು. ನಮ್ಮ ಮಾರ್ಕ್ ಮೂವಿ ಬರ್ತಾಯಿದೆಯಲ್ಲ ಡಿಸೆಂಬರ್ 25ಕ್ಕೆ, ಅದನ್ನು ತಡೆಯೋಕ್ಕೆ ಒಂದು ಪಡೆಯೇ ಹೊರಗಡೆ ಕಾಯ್ತಾಯಿದೆ. ಯುದ್ಧಕ್ಕೆ ನಾವು ಸಿದ್ಧ, ನಾವು ಮಾತಿಗೆ ಬದ್ಧವಾಗಿರೋರು ಅಂತ. ಸರ್, ನಿಮ್ಮನ್ನ ಯಾರು ಯುದ್ಧ ಮಾಡಿ ಬನ್ನಿ ಅಂತ ಕರೆದವ್ರೆ, ಅಥವಾ ಎಲ್ಲಿ ಯುದ್ಧ ನಡೀತೈತೆ, ಎಲ್ಲೋಗಿ ನೀವು ಯುದ್ಧ ಮಾಡಬೇಕು ಅದನ್ನು ಫಸ್ಟು ಹೇಳಿ ಸರ್. ನಿಮ್ಮನ್ನು ಯಾರು ಯುದ್ಧಕ್ಕೆ ಕರೆದಿಲ್ಲ, ನೀವು ಯುದ್ಧ ಮಾಡೋವಂಥ ಪರ್ಸನ್ನೂ ಅಲ್ಲ. ನಿಮ್ಮನ್ನು ನೋಡಿದ್ರೆ ಆ ಕೆಪಾಸಿಟಿಗಳು ಯಾವುವು ನಮಗೆ ಕಾಣಿಸ್ತಿಲ್ಲ. ಓಕೆ, ಇನ್ನೊಂದು ಮಾತಿಗೆ ಬದ್ಧವಾಗಿರೋರು, ಅದೇನು ಬದ್ಧವಾಗಿದ್ದೀರೋ ನನಗಂತೂ ಗೊತ್ತಿಲ್ಲ ಮಾತಿಗೆ. ಸೊ ನಿಮ್ಮನ್ನು ಮಾತುವಾಗಿ ಬದ್ಧವಾಗಿರೋರು ನಿಮಗೆ ನೀವೇ ಹೇಳ್ಕೊತೀರ, ಯುದ್ಧ ನೀವೇ ಮಾಡ್ತಾಯಿದ್ದೀರ. ಅದೇ ನಿಮಗೆ ನೀವೇ ಯುದ್ಧ ಮಾಡ್ಕೊಬೇಕು, ನಿಮಗೆ ನೀವೇ ಇದು ಮಾಡಬೇಕಷ್ಟೆ, ಓಕೆನಾ. ನಿಮ್ಮನ್ನು ಯಾರೂ ಕರೆದಿಲ್ಲ ಇಲ್ಲಿ. ನೀವೊಬ್ಬರು ಚಿತ್ರನಟ, ಫಿಲಮ್ ಮಾಡಬೇಕು ಅಷ್ಟೇ. ಸೊ ಅಂದರೆ ನೀವು ಮಾಡ್ತಾ ಇಲ್ಲಿ ನಮ್ಮ ಬಾಸ್ದು ಡೆವಿಲ್ ಮೂವಿ ಮೊನ್ನೆ ರಿಲೀಸ್ ಆಯಿತು ಡಿಸೆಂಬರ್ 11ಕ್ಕೆ. ನಮ್ಮ ಆರಾಧ್ಯ ದೈವ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ತೂಗುದೀಪ ಶ್ರೀನಿವಾಸ್ ಸರ್ದು ಡೆವಿಲ್ ಮೂವಿ ಕರ್ನಾಟಕ ರಾಜ್ಯದಾದ್ಯಂತ ರಿಲೀಸ್ ಆಯಿತು ಏಕಕಾಲಕ್ಕೆ. ಸೊ ಸೂಪರಾಗಿ ಓಡ್ತಾನೆ ಇದೆ ಇನ್ನೂ. ಸರ್, ನಿಮಗೆ ಒಂದು ಚಾಲೆಂಜು, ಈ ಕ್ರೇಜ್ನ ನೀವು ಬೀಟ್ ಮಾಡೋಕ್ಕಾಗಲಿ ಏನು ಮಾಡೋಕ್ಕಾಗಲಿ ಆಗಲ್ಲ. ನೀವು ಇನ್ನೊಂದು ಹೇಳ್ತೀನಿ ಕೇಳಿಸ್ಕೊಳ್ಳಿ, ನೀವು ಸ್ಟೇಜ್ ಹತ್ತಿದ್ದೀನಿ ನಾನೇ ಎಲ್ಲ, ನಾನು ಆಡಿದ್ದೇ ಮಾತು ಅನ್ನೋ ರೀತಿ ಆಡೋಕ್ಕೆ ಹೋಗ್ಬೇಡ್ರಿ, ಅದು ಒಳ್ಳೆಯದಲ್ಲ, ಓಕೆನಾ. ನಿಮ್ಗೆ ಹೆಂಗೆ ನಿಮ್ಮ ಫ್ಯಾನ್ಸ್ ಇರ್ತಾರೋ, ಸೊ ನಾವು ನಮ್ಮ ಬಾಸ್ನ ಯಾವತ್ತೂ ಬಿಟ್ಕೊಡಲ್ಲ. ನೀವು ಇದು ಕೋಪದಿಂದ ಆಡಿದ ಮಾತಲ್ಲ, ಅದು ಹೊಟ್ಟೆ ಕಿಚ್ಚಿಂದ ಆಡಿದ ಮಾತಿದು. ಏಕೆಂದರೆ ನಮ್ಮ ಬಾಸ್ನ ನಾವು ಯಾವಾಗಲೂ ಬಿಟ್ಕೊಡಲ್ಲ ಸರ್. ನಾವು ಈಗಲೂ ಒಂದು ಆವಾಗಲೂ ಬಿಟ್ಕೊಡಲ್ಲ, ಇವಾಗಲೂ ಬಿಟ್ಕೊಡಲ್ಲ. ನಾವು ಯಾವಾಗಲಾದರೂ ಅಷ್ಟೇ ಸರ್, ನಮ್ಮ ಬಾಸ್ನ ನಾವು ದೇವ್ರ ಥರನೇ ನೋಡ್ತೀವಿ. ನಿಮ್ಮ ಫ್ಯಾನ್ಸ್ ಹೆಂಗೆ ನೋಡ್ತಾರೋ ಅದಕ್ಕಿಂತ 10 ಪಟ್ಟು ಹೆಚ್ಚಾಗಿ ನಾವು ನಮ್ಮ ಬಾಸ್ನ ನೋಡ್ತೀವಿ. ನಾನು ಕರ್ನಾಟಕದಾದ್ಯಂತ ಡಿ ಬಾಸ್ ಸೆಲೆಬ್ರಿಟೀಸ್ ಎಲ್ಲರನ್ನೂ ಕೇಳ್ಕೊಳ್ಳೋದೊಂದೇ, 25ನೇ ತಾರೀಕು ಹೋಗಿ ಡೆವಿಲ್ ಮೂವಿನ 11ನೇ ತಾರೀಕು ಹೆಂಗೆ ನಾವು ಎಲ್ಲ ನುಗ್ಗಿ ನೋಡಿದ್ವು ರಿಲೀಸ್ ಆದ ದಿನ, ಹಂಗೆ ನಮಗೆ ಇವಾಗೆಲ್ಲ ರಿಲೀಸು 25ನೇ ತಾರೀಕು ರಿಲೀಸು. ಆವಾಗಲೂ ಒಂದು ಸಲ ಹೋಗಿ ನೋಡೋಣ ನಮ್ಮ ಬಾಸ್ದು. ಕರ್ನಾಟಕದಾದ್ಯಂತ ಡಿ ಬಾಸ್ ಸೆಲೆಬ್ರಿಟೀಸ್ ನಾವೇನಿದ್ದೀವಿ ಎಲ್ಲ ಹೋಗಿ 25ನೇ ತಾರೀಕು ಡೆವಿಲ್ನ ನೋಡಿ, ಓಕೆನಾ. ಸೊ ನೋಡಿ ನಮ್ಮ ಬಾಸ್ನ ಫಿಲಮ್ನ ಇದು ಮಾಡೋಣ. ಸರ್, ಸ್ವಲ್ಪ ಮಾತಾಡ್ಬೇಕಾದ್ರೆ ಹಿಂದೂ ಮುಂದೆ ನೋಡಿ ಮಾತಾಡಿ. ಸೊ ನಿಮ್ಮನ್ನೇ ಫಾಲೋ ಮಾಡೋವಂಥ ವ್ಯಕ್ತಿಗಳಿರ್ತಾರೆ. ಸೊ ಅವ್ರಿಗೆ ನೀವು ಕೊಡೋ ಸಂದೇಶಗಳಿದೆ ಅನಿಸುತ್ತೆ. ಇದೇನಾ ಸಂದೇಶ ಕೊಡೋದು? ಸೊ ನೀವು ಯುದ್ಧ ಮಾಡೋ ಪರ್ಸನ್ನು ಅಲ್ಲ, ಯುದ್ಧ ಮಾಡೋಕ್ಕೆ ನಿಮ್ಗೆ ಯಾರೂ ಕರೆದೇ ಇಲ್ಲ. ಸೊ ಮತ್ತೆ ಈ ರೀತಿ ನಮಗಾಗಲಿ ನಮ್ಮ ಬಾಸ್ ಬಗ್ಗೆ ಆಗಲಿ ಮಾತಾಡೋಕ್ಕೆ ಹೋಗಬೇಡಿ, ಅದು ನಿಮಗಾಗಲಿ, ಸೊ ನಿಮ್ಮನ್ನು ಪ್ರೀತಿಸೋ ವ್ಯಕ್ತಿಗಳಿಗಾಗಲಿ ಒಳ್ಳೆಯದಲ್ಲ. ಅರ್ಥ ಆಗಿರ್ಬೋದು ಅಂದ್ಕೊತೀನಿ. ಆಮೇಲೆ ಇನ್ನೊಂದು ಮಾತು ಹೇಳಿದ್ರೆ, ಹುಬ್ಬಳ್ಳಿಲಿ ಹೇಳಿದ್ರೆ ಎಲ್ಲಿಗೆ ತಟ್ಟಬೇಕೋ ಅಲ್ಲಿಗೆ ತಟ್ಟುತ್ತೆ ಅಂತ. ಎಲ್ಲಿಗೆ ತಟ್ಟಬೇಕು ಸರ್? ತಗೊಂಡು ನಿಮಗೆ ತಟ್ಟಬೇಕು ಅಷ್ಟೇ, ಸರಿನಾ. ಮಾತನ್ನ ಕರೆಕ್ಟಾಗಿ ಆಡ್ರಿ. ನೀವೊಬ್ಬರು ದೊಡ್ಡ ಸ್ಟಾರು, ನಿಮಗೆ ಆ ಸ್ಟಾರ್ ಪಟ್ಟ ಕೊಟ್ಟವ್ರು ಯಾರು ಅಂತ ನನಗೆ ಗೊತ್ತಾಗ್ತಿಲ್ಲ. ಒಬ್ಬ ಸ್ಟಾರ್ ಅಂದಮೇಲೆ ಹಿಂಗಿರಬೇಕು ಹಂಗಿರಬೇಕು. ಸೊ ಸುಮ್ಮನೆ ಮಾತು ಬರುತ್ತೆ ಅಂತ ಒಬ್ರ ಬಗ್ಗೆ ಆಡೋದು. ನಿಮ್ಮ ಬಗ್ಗೆ ನಾವೇನಾದ್ರು ಮಾತಾಡಿದ್ದೀವಾ? ಸೊ ಮಾತಾಡಿದ್ದೀವಿ ಅನ್ನೋದಾರೆ ಹೇಳಿ, ಅಥವಾ ನಮ್ಮ ಬಾಸ್ ಏನಾದ್ರು ಮಾತಾಡೋರ? ಇಲ್ವಲ್ಲ. ನಮ್ಮ ಬಾಸು ಇದುವರೆಗೂ ನಿಮ್ಮ ಬಗ್ಗೆ ಮಾತಾಡಿಲ್ಲ, ಮಾತಾಡೋಕ್ಕೂ ಹೋಗಲ್ಲ, ಸರಿನಾ. ಕರೆಕ್ಟಾಗಿ ಮಾತಾಡಿ. ಸ್ಟೇಜ್ ಹತ್ತುತ್ತೀರಾ, ನಮಗೆ ನಾವೇ ಎಲ್ಲ ಅನ್ನೋ ರೀತಿ ಮಾತಾಡಬೇಡಿ. ನಿಮ್ಮ ಮೂವಿ ಒಂದೇ ಬರೋಲ್ಲ, 45 ಬರುತ್ತೆ, ಸರಿನಾ. ಅವರು ಹಂಗಾರು ಮಾತಾಡ್ಬೋದಲ್ಲ, ಯಾಕೆ ಅವ್ರು ಮಾತಾಡಲ್ಲ?
ಅವ್ರಿಗೆ ಗೊತ್ತು ಎಲ್ಲಿ ಏನು ಮಾತಾಡಬೇಕು ಅನ್ನೋದು, ಸರಿನಾ. ಹಾಗಂತ ಅವ್ರು ಮಾತಾಡಿಲ್ಲ ಏನೂ, ಸರಿನಾ. ಅವ್ರುಗಳು ಇಂಟರ್ವ್ಯೂ ಮಾಡ್ತಾರೆ, ಅವ್ರುಗಳ್ನು ಮೀಡಿಯಾದವರು ಎಲ್ಲನೂ ಮಾಡ್ತಾರೆ. ಅವ್ರು ಏನಾದ್ರು ಮಾತಾಡಿದ್ರೆ ಇಲ್ವಲ್ಲ, ಸರಿನಾ. ಮಾತಾಡೋದು ಕಲ್ತ್ಕೊಳ್ಳಿ ಸರ್ ಕರೆಕ್ಟಾಗಿ. ನಾನು ಹೇಳೋದಿಷ್ಟೇ, ನಾವೆಲ್ಲ ಏನಿದ್ದೀವಿ ಕರ್ನಾಟಕದಾದ್ಯಂತ ಡಿ ಬಾಸ್ ಸೆಲೆಬ್ರಿಟೀಸ್ ಎಲ್ಲ ಹೋಗಿ ನಮ್ಮ ಬಾಸ್ ಮೂವಿನ 25ನೇ ತಾರೀಕು ನೋಡೋಣ. ಸೊ ಜೈ ಡಿ ಬಾಸ್, ಜೈ ಕರ್ನಾಟಕ. ಮತ್ತೆ ಹಾಗೆ ಕರ್ನಾಟಕದಾದ್ಯಂತ ಇರುವ ಎಲ್ಲ ನಮ್ಮ ಡಿ ಬಾಸ್ ಅಭಿಮಾನಿಗಳಿಗೆ ಕ್ಷಮೆ ಕೇಳ್ತೀನಿ. ನಾನು ಏನಾದ್ರು ತಪ್ಪಾಗಿ ಮಾತಾಡಿದರೆ ಕ್ಷಮಿಸಿ. ಜೈ ಡಿ ಬಾಸ್.